ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪ್ರೆಗೋ ಪಾತ್ವೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಏನು ನಿಮ್ಮ ಅನಿಸಿಕೆ ಇರುತ್ತೋ ಅದನ್ನು ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋದಲ್ಲಿ ನಾನು 5 ಕಾಮನ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ನ ಹೇಳ್ತೀನಿ ಮತ್ತು ಪ್ರೆಗ್ನೆನ್ಸಿ ಟಿಪ್ಸ್ನ ಕೂಡ ಹೇಳ್ತೀನಿ ಇವತ್ತು. ಫಸ್ಟ್ ಒನ್ ಮಿಸ್ಡ್ ಪೀರಿಯಡ್. ಸೊ ನಿಮ್ಮ ಪೀರಿಯಡ್ ಮಿಸ್ ಆಗಿದ್ದರೆ ಅದು ಒಂದು ಸಿಂಪ್ಟಮ್ಸ್ ಪ್ರೆಗ್ನೆನ್ಸಿಯಲ್ಲಿ. ಮತ್ತು ಸೆಕೆಂಡ್ ಸಿಂಪ್ಟಮ್ ಏನಂದರೆ ನಿಮಗೆ ಅಬ್ಡೊಮಿನಲ್ ಕ್ರ್ಯಾಂಪಿಂಗ್ ಇರುತ್ತೆ, ಹೊಟ್ಟೆ ನೋವು, ಸ್ವಲ್ಪ ಹೊಟ್ಟೆಯಲ್ಲಿ ಸೆಳೆತ ಥರ ಇರುತ್ತೆ, ಬಟ್ ನಿಮಗೆ ಪೀರಿಯಡ್ಸ್ ಆಗಲ್ಲ. ಅದು ಮಿಸ್ ಆಗಿರುತ್ತೆ, ನಿಮ್ಮದು ಡೇಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಪೀರಿಯಡ್, ಸೊ ಆವಾಗ ಆಗಿರಲ್ಲ, ಅದು ಮಿಸ್ಡ್ ಪೀರಿಯಡ್. ಸೆಕೆಂಡ್ ಸಿಂಪ್ಟಮ್ ಬಂದು ನಿಮಗೆ ಸ್ವಲ್ಪ ತಲೆ ತಿರುಗ್ದಂಗೆ ಅನಿಸ್ತಿರುತ್ತೆ, ಅದು ಒಂದು ಸಿಂಪ್ಟಮ್ ಇನ್ ಪ್ರೆಗ್ನೆನ್ಸಿ. ಮತ್ತು ಥರ್ಡ್ ಒನ್ನು ನಿಮಗೆ ಸ್ಮೆಲ್ಲಲ್ಲಿ ನಿಮಗೆ ಏನೇ ಒಂದು ಒಗ್ಗರಣೆ ಕೊಟ್ಟರು ತುಂಬ ಸ್ಮೆಲ್ ಅನ್ನಿಸ್ತಿರುತ್ತೆ, ಸೊ ನಿಮಗೆ ಅದು ಇರಿಟೇಟ್ ಆಗ್ತಿರುತ್ತೆ. ಇಲ್ಲಾಂದರೆ ಕೆಲವೊಬ್ಬರಿಗೆ ಫುಡ್ ಕ್ರೇವಿಂಗ್, ಅಂದರೆ ಏನಾದರೂ ತಿನ್ನಬೇಕು, ಅದು ಸ್ವೀಟ್ ತಿನ್ನಬೇಕು, ಖಾರ ತಿನ್ನಬೇಕು ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಮತ್ತು ನೆಕ್ಸ್ಟ್ ಸಿಂಪ್ಟಮ್ ಈಸ್ ವೆರಿ ಇಂಪಾರ್ಟೆಂಟ್, ವಾಮಿಟಿಂಗು ಆಗುತ್ತೆ. ಕೆಲವೊಬ್ಬರಿಗೆ ಅದು ಸಿಂಪ್ಟಮ್ ಕಾಣಿಸ್ಕೊಳ್ಳಲ್ಲ, ಸೊ ವಾಮಿಟಿಂಗ್ ಇರಲ್ಲ ಅವ್ರಿಗೆ. ಬಟ್ ಇದು ಮೋಸ್ಟ್ ಕಾಮನ್ ಸಿಂಪ್ಟಮ್ ಅಂದರೆ ವಾಮಿಟಿಂಗ್ ಸೆನ್ಸೇಷನ್ನು. ಸೊ ಅವ್ರಿಗೆ ವಾಮಿಟ್ ಬರಲ್ಲ, ಬಟ್ ಸ್ಟಿಲ್ ಸೆನ್ಸೇಷನ್ ಆಗ್ತಿರುತ್ತೆ ಬರೋ ಥರ. ಬಟ್ ಈ ನೆಕ್ಸ್ಟ್ ಸಿಂಪ್ಟಮ್ ಏನಂದರೆ ಫ್ರೀಕ್ವೆಂಟ್ ಯೂರಿನೇಷನ್ ಅಂದರೆ ನಿಮಗೆ ತುಂಬ ಜಾಸ್ತಿ ವಾಶ್ರೂಮ್ಗೆ ಹೋಗಿ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ. ಇದು ಮೇಜರ್ ಸಿಂಪ್ಟಮ್ ಇನ್ ಪ್ರೆಗ್ನೆನ್ಸಿ. ಇದು ಒಂದು ಕಾಮನ್ ಮೋಸ್ಟ್ ಸ್ಟ್ರಾಂಗ್ ಸಿಂಪ್ಟಮ್ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಇದೆ ಫ್ರೀಕ್ವೆಂಟ್ ಯೂರಿನೇಷನ್. ಸೊ ಹೆಲ್ತ್ ಟಿಪ್ ಏನಂದರೆ ನಿಮಗೆ ಕ್ರ್ಯಾಂಪಿಂಗ್ಸ್ ಕಾಣಿಸ್ಕೊಂಡ್ರೆ, ಹೊಟ್ಟೆ ನೋವು ಅನಿಸ್ತಿದ್ರೆ ನೀವು ಸ್ವಲ್ಪ ಬೆಚ್ಚಗಿನ ನೀರು ಕುಡಿಬೋದು, ಮತ್ತು ಸ್ವಲ್ಪ ಹೊಟ್ಟೆ ಮೇಲೆ ಬಾಟಲಲ್ಲಿ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಅದನ್ನ ಬೆಚ್ಚಗೆ ಇಟ್ಕೋಬೋದು ನಿಮ್ಮ ಹೊಟ್ಟೆ ಮೇಲೆ. ಸೊ ನಿಮಗೆ ಸ್ವಲ್ಪ ಕ್ರ್ಯಾಂಪ್ಸ್ ಕಡಿಮೆ ಆಗುತ್ತೆ, ಹೊಟ್ಟೆ ನೋವು ಕಡಿಮೆ ಆಗುತ್ತೆ, ನಿಮಗೆ ರಿಲೀಫ್ ಅನಿಸುತ್ತೆ. ನೆಕ್ಸ್ಟ್ ಟಿಪ್ ಏನಂದರೆ ನೀವು ಹೆಲ್ದಿ ಫುಡ್ ತೊಗೋಬೇಕು. ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂದರೆ ಹೆಲ್ದಿ ಫುಡ್ ತೊಗೊಳ್ಳಿ. ತರಕಾರಿ ಸೊಪ್ಪು ಜಾಸ್ತಿ ತಿನ್ನಿ, ಮತ್ತು ಯಾವುದೇ ಜಂಕ್ ಫುಡ್ನ ತಿನ್ನಬೇಡಿ. ಆಯಿಲಿ ಐಟಮ್ಸು ಸ್ವಲ್ಪ ಅವಾಯ್ಡ್ ಮಾಡಿ. ಮತ್ತು ಮೇಜರ್ ಏನಂದರೆ ನೀವು ಮನೆಯಲ್ಲೇ ಕುಕ್ ಮಾಡಿ ತಿನ್ನಿ, ಯಾಕೆ ಹೊರಗಡೆ ಔಟ್ಸೈಡ್ ಫುಡ್ನ ನೀವು ತಿನ್ನಬೇಡಿ ಜಾಸ್ತಿ. ಸೊ ಫ್ರೂಟ್ಸ್ ತಿನ್ನಿ, ಒಳ್ಳೆ ಆಹಾರನ ತಗೊಳ್ಳಿ. ಸೊ ಬೇಬಿ ಹೆಲ್ತಿಗೂ ಒಳ್ಳೆಯದು ಅದೆಲ್ಲ. ಸೊ ಮೇಜರ್ ಟಿಪ್ ಏನಂದರೆ ಹೆವಿ ವೇಟ್ ಲಿಫ್ಟ್ ಮಾಡಬೇಡಿ. ಸೊ ಹೆವಿ ಏನಾದರೂ ಇದ್ರೂ ಯಾವುದು ಎತ್ತಕ್ಕೆ ಹೋಗಬೇಡಿ. ಸೊ ನಿಮ್ಮ ಮಿಸ್ಡ್ ಪೀರಿಯಡ್ ಆಗಿದ್ದರೆ ಸ್ವಲ್ಪ ವೇಟ್ ಮಾಡಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಡಿ. ಸೊ ಆವಾಗ ನೀವು ಯಾವುದೇ ಭಾರವಾದ ವಸ್ತುನ ಎತ್ತಬೇಡಿ, ಯಾಕಂದರೆ ನಿಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಿರುತ್ತೆ, ಬಟ್ ನೀವು ಹೆವಿ ವೇಟ್ ಲಿಫ್ಟ್ ಮಾಡೋದ್ರಿಂದ ನಿಮಗೆ ಪೀರಿಯಡ್ಸ್ ಬರೋ ಚಾನ್ಸಸ್ ಇರುತ್ತೆ, ಯಾಕಂದರೆ ನಮ್ಮ ಬಾಡಿ ಅದನ್ನ ಆ ವೇಟ್ನ ತೊಗೊಳ್ಳಲ್ಲ. ಸೊ ಅದಕ್ಕೆ ನೀವು ಹೆವಿ ವೇಟ್ ಲಿಫ್ಟ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ನಿಮ್ಗೇನಾದರೂ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.